ಇನ್ನು ಕನ್ನಡ ಸಿನಿಮಾದಲ್ಲಿ ನಟಿ ಪ್ರೇಮ ಅವರ ಬಗ್ಗೆ ಬಂದಿರುವಂಥ ಅತಿ ದೊಡ್ಡ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು. ಆಗ ನಿಜಕ್ಕೂ ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ಮುಂಚೆ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ನಟಿ ಪ್ರೇಮ ಅವರು ಇನ್ನಿಲ್ಲ ಅಂತ ಒಂದು ಶಾಕಿಂಗ್ ಮಾಹಿತಿ ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ. 2006ರಲ್ಲಿ ಶಿಶಿರ ಸಿನಿಮಾ ಮಾಡಿದ ನಂತರ ಯಾವ ಸಿನಿಮಾಗಳಲ್ಲೂ ಕೂಡ ನಟಿ ಪ್ರೇಮ ಅವರು ಅಭಿನಯ ಮಾಡೇ ಇಲ್ಲ. ಏನೋ ಕನ್ನಡದಲ್ಲಿ ಸುಮಾರು 130ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದರು. ಆದರೆ ಪ್ರಮುಖವಾಗಿ ಕೋತಿಗಳು ಸರ್ ಕೋತಿಗಳು, ಬಲಗಾರಿಟ್ಟೆ ಒಳಗೆ ಬಾ, ಕನಸುಗಾರ, ಹನಿ ಹನಿ ಹೀಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟು ಕ್ಷಣ ಮತ್ತು ಶಿಶಿರ ಸಿನಿಮಾ 2004 ಮತ್ತು 2005ರಲ್ಲಿ ಕೊಟ್ಟಂಥ ಬ್ಲಾಕ್ ಬಸ್ಟರ್ ಮತ್ತು ಕೊನೆಯ ಸಿನಿಮಾನೂ ಕೂಡ ಇದಾಗಿದ್ವು. ಹೀಗಾಗಿ ಇದಾದ ನಂತರ ಯಾವ ಸಿನಿಮಾಗಳಲ್ಲೂ ಕೂಡ ಅವರು ಕಾಣಿಸ್ಕೊಳ್ಳಿಲ್ಲ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ. ಕೆಲವೊಂದು ವೈಯಕ್ತಿಕ ಕಾರಣಗಳಿಂದ ದೂರ ಹೊಡೆದ್ರು ಮತ್ತು ಅನಾರೋಗ್ಯಕ್ಕೆ ಕೂಡ ಈಡಾಗಿದ್ರು ಅಂತ ಹೇಳಲಾಗ್ತದೆ. ಇನ್ನು 23 ವರ್ಷದ ಚಿತ್ರರಂಗ ದೂರ ಹೊಡೆದ್ರು. ಇನ್ನು ಸಿನಿಮಾ ರಂಗಕ್ಕೆ ಮತ್ತೆ ಮರಳುವ ಮಾತಂತೂ ಇವತ್ತು ಸಹ ಆಡಲೇ ಇಲ್ಲ ಅಂತ ಹೇಳ್ಬೋದು. ಮತ್ತು ಸೀರಿಯಲ್ ಮೂಲಕ ವಾಪಸ್ ಬರ್ತಾರೆ ನಟಿ ಪ್ರೇಮ ಅವರು ಅಂತ ಎಷ್ಟು ಜನ ಅಂದುಕೊಂಡಿದ್ರು, ಅದು ಕೂಡ ಸುಳ್ಳಾಯಿತು ಅಂತ ಹೇಳ್ಬೋದು. ಹೀಗಾಗಿ ನಟಿ ಪ್ರೇಮ ಅವರು ಕನ್ನಡ ಸಿನಿಮಾ ರಂಗದಿಂದ ಇನ್ನಿಲ್ಲ ಬರೋ ಅಂತ ಹೇಳ್ಬೋದು. ಹಿಂದೆಯೂ ಕೂಡ ನಟಿ ಪ್ರೇಮ ಅವರ ಅಭಿಮಾನಿಗಳು ನಟಿ ಪ್ರೇಮ ಅವರ ಅಭಿನಯ ಮತ್ತು ನಟನೆಯನ್ನು ಮಿಸ್ ಮಾಡ್ಕೊಳ್ತಾರೆ ಅಂತಲೇ ಹೇಳ್ಬೋದು. ಆಗ ನೀವೇನಂತೀರಾ?